Manju Bhargavi, Assistant Professor, Government First Grade College, Madhugiri. Today we will be talking on the topic Objectives and Functions of EXIM Bank, and the session number is 24 and semester 4th sem. Subject Commerce. The paper is Indian Financial System for BCom 4th semester of Tumkur University. Let's have the objective of the learning. Export Import Bank of India, EXIM Bank are known as Export Import Bank of India. The objectives of the learning is to create awareness and familiarize the students with the concept of EXIM, Export Import Bank of India, and its objectives. The session outcome is the students will be able to understand the concept of EXIM Bank and its objectives. Export Import Bank of India. The Export Import Bank of India is also known as EXIM Bank. The EXIM Bank of India is a public sector financial institution established on 1st January 1982. 1982 ಜಾನ್ವರಿಯಲ್ಲಿ ಇದು ಫಸ್ಟ್ ಎಸ್ಟಾಬ್ಲಿಷ್ ಆಗಿರುತ್ತೆ. ಇಟ್ ಸ್ಟಾರ್ಟೆಡ್ ಆಪರೇಟಿಂಗ್ ವಿತ್ ಹೆಡ್ ಆಫೀಸ್ ಇನ್ ಮುಂಬೈ ಫ್ರಮ್ 1st ಮಾರ್ಚ್ 1982. ದ ಸೇಮ್ ಇಯರ್ ಜಾನ್ವರಿಯಲ್ಲಿ ಇದು ಎಸ್ಟಾಬ್ಲಿಷ್ ಆಗುತ್ತೆ. ಅದೇ ರೀತಿ 1st ಮಾರ್ಚಿಂದ ಇದು ಆಪರೇಷನ್ ಆನ್ಲೈನ್ಗೆ ಬರುತ್ತೆ. It was established by an act of parliament of the purpose of financing, facilitating and promoting foreign trade. ಈ EXI ಬ್ಯಾಂಕ್ ಸೆಟಪ್ ಮಾಡೋದಕ್ಕೆ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಈ ಫಾರಿನ್ ಟ್ರೇಡ್ನ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಟ್ರೇಡ್ನ ಪ್ರಮೋಟ್ ಮಾಡೋದಕ್ಕೆ EXI ಬ್ಯಾಂಕನ್ನು ಸೆಟಪ್ ಮಾಡಿದ್ದಾರೆ. ಅದೇ ರೀತಿ EXI ಬ್ಯಾಂಕ್ ಸರ್ವ್ಸ್ ಆ್ಯಸ್ ಅ ಗ್ರೋತ್ ಇಂಜಿನ್ ಫಾರ್ ಇಂಡಸ್ಟ್ರೀಸ್ ಆ್ಯಂಡ್ SMEs ಥ್ರೂ ಅ ವೈಡ್ ರೇಂಜ್ ಆಫ್ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವೀಸಸ್. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗೆ ಕೂಡ ಇದು ತುಂಬ ಇಂಪಾರ್ಟೆಂಟ್. ಈವನ್ ದ ಫಾರಿನ್ ಟ್ರೇಡ್ ಕೂಡ ಇದರಲ್ಲಿ ಡೆವಲಪ್ ಆಗುತ್ತೆ. ನೆಕ್ಸ್ಟ್ ದಿಸ್ ಇನ್ಕ್ಲೂಡ್ಸ್ ಇಂಪೋರ್ಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಎಕ್ಸ್ಪೋರ್ಟ್ ಪ್ರಾಡಕ್ಟ್ ಡೆವಲಪ್ಮೆಂಟ್, ಎಕ್ಸ್ಪೋರ್ಟ್ ಪ್ರೊಡಕ್ಷನ್, ಎಕ್ಸ್ಪೋರ್ಟ್ ಪ್ರಾಡಕ್ಟ್ ಡೆವಲಪ್ಮೆಂಟ್, export production and marketing, export marketing, pre-shipment and post-shipment and overseas investment. ಇದರಲ್ಲಿ ಜನರಲಿ ನಾವು ಅನ್ಲೈಕ್ ದ ಡೊಮೆಸ್ಟಿಕ್ ಟ್ರೇಡ್, ಇಂಟರ್ನ್ಯಾಷನಲ್ ಟ್ರೇಡಲ್ಲಿ ಏನಾಗುತ್ತೆ, ವಿ ಹ್ಯಾವ್ ಟು ಎಕ್ಸ್ಪೋರ್ಟ್ ಗೂಡ್ಸ್ ಫ್ರಮ್ ಹಿಯರ್ ಅವರ್ ಕಂಟ್ರಿ ಟು ಅನದರ್ ಪ್ಲೇಸ್. ಅದೇ ರೀತಿ ನಮಗೆ ಬೇಕಾಗಿರುವಂಥ ರಾ ಮೆಟೀರಿಯಲ್ಸ್ನ ಕೂಡ ಇಂಪೋರ್ಟ್ ಮಾಡ್ಕೋಬೇಕಾಗುತ್ತೆ. ಹಾಗೆ ನಾವು ಪ್ರೊಡ್ಯೂಸ್ ಮಾಡಿರುವಂಥ ಗೂಡ್ಸ್ನ ಎಕ್ಸ್ಪೋರ್ಟ್ ಮಾಡಬೇಕಾಗುತ್ತೆ. ಸೊ ಈ ರೀತಿ ಶಿಪ್ಮೆಂಟು ಅಂದರೆ ಶಿಪ್ಪಲ್ಲಿ ವಿ ಹ್ಯಾವ್ ಟು ಬಿಲ್ ಆಫ್ ಲ್ಯಾಂಡಿಂಗ್, ಇವೆಲ್ಲ ಕೂಡ ಶಿಪ್ಮೆಂಟ್ ಇರುತ್ತೆ. ಹಂಗೆ ಶಿಪ್ಮೆಂಟ್ ನಂತರ ಇಲ್ಲಿಂದ ಗೂಡ್ಸ್ನ ಡಿಸ್ಪ್ಯಾಚ್ ಮಾಡಿದ ನಂತರ ಯಾವ ರೀತಿ, ಹಾಗೆ ಗೂಡ್ಸ್ನ ಇಂಪೋರ್ಟ್ ಮಾಡಿದ ನಂತರ ಅಲ್ಲಿ ಯಾವ ರೀತಿ ಕ್ಲಿಯರ್ ಮಾಡಬೇಕು ಕಸ್ಟಮ್ಸಿಂದ, ಇವೆಲ್ಲ ಕೂಡ ಬೇಕಾಗಿರುವಂಥ ಅಸಿಸ್ಟ್ನ EXI ಬ್ಯಾಂಕು ಪ್ರೊವೈಡ್ ಮಾಡುತ್ತೆ. Next, EXIM Bank are particularly focused on the foreign trade and do not involve in within country transactions. ಈ EXI ಬ್ಯಾಂಕ್ಗಳು ಫಾರಿನ್ ಟ್ರೇಡಲ್ಲಿ ಫೋಕಸ್ ಮಾಡ್ತವೆ. ಹಾಗೆ ದೇ ವಿಲ್ ನಾಟ್ ಇನ್ವಾಲ್ವ್ ವಿದಿನ್ ಡೊಮೆಸ್ಟಿಕ್ ಕಂಟ್ರಿ ಒಳಗಡೆ ಇರೋ ಟ್ರಾನ್ಸಾಕ್ಷನ್ಸ್ನ ಅವರು ಇನ್ವಾಲ್ವ್ ಮಾಡೋದಿಲ್ಲ. ದೇ ವರ್ಕ್ ಕ್ಲೋಸ್ಲಿ ಇನ್ ಅಕಾರ್ಡೆನ್ಸ್ ವಿತ್ ದ ಕನ್ಸರ್ನ್ಡ್ ಡಿಪಾರ್ಟ್ಮೆಂಟ್ ಆಫ್ ದ ಗವರ್ನಮೆಂಟ್, ಓವರ್ಸೀಸ್, ಲಾಜಿಸ್ಟಿಕ್ ಕಂಪನೀಸ್ ಆ್ಯಂಡ್ ಕಸ್ಟಮ್ಸ್. ಇವರು ಯಾರ ಜೊತೆ ವರ್ಕ್ ಮಾಡ್ತಾರೆ ಜನರಲಿ, ಬಿಕಾಸ್ ಆ್ಯಸ್ ಐ ಸೆಡ್ ಶಿಪ್ಪಿಂಗ್ ಇರುತ್ತೆ, ಪೋಸ್ಟ್ ಶಿಪ್ಪಿಂಗ್ ಇರುತ್ತೆ, ಎಕ್ಸ್ಪೋರ್ಟ್ ಇಂಪೋರ್ಟ್ ಫಾರ್ಮಾಲಿಟೀಸ್ ಇರ್ತವೆ. ಸೊ ದಟ್ಸ್ ವೈ ದೀಸ್ ಬ್ಯಾಂಕ್ಸ್ ವಿಲ್ ವರ್ಕ್ ಕ್ಲೋಸ್ಲಿ ವಿತ್ ದ ಕನ್ಸರ್ನ್ ಡಿಪಾರ್ಟ್ಮೆಂಟ್ಸ್. ಯಾವ್ಯಾವೋ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಆಫ್ ಗೌರ್ಮೆಂಟ್ ಅಂದರೆ ಓವರ್ಸೀಸು, ಲಾಜಿಸ್ಟಿಕ್ ಕಂಪನೀಸು ಆ್ಯಂಡ್ ಕಸ್ಟಮ್ಸ್ ಜೊತೆ ದೇ ವಿಲ್ ಬಿ ಇನ್ವಾಲ್ವಿಂಗ್ ಮಚ್. ಸೊ ಈ ಎಕ್ಸ್ಪೋರ್ಟ್ ಇಂಪೋರ್ಟ್ ಬ್ಯಾಂಕ್ ಈಸ್ ಗವರ್ನಮೆಂಟ್ ಆರ್ ಸೆಮಿ ಗವರ್ನಮೆಂಟ್ ಏಜೆನ್ಸೀಸ್ ದಟ್ ಎನ್ಶೋರ್ಸ್ ದ ಸೇಫ್ಟಿ ಆ್ಯಂಡ್ ಗ್ರೋತ್ ಆಫ್ ಎ ಕಂಟ್ರಿ ಫಾರಿನ್ ಟ್ರೇಡ್. ಈವನ್ ಈ ಎಕ್ಸಿಮ್ ಬ್ಯಾಂಕ್ನ ಇದು ಗವರ್ನಮೆಂಟ್ ಮತ್ತು ಸೆಮಿ ಗವರ್ಮೆಂಟ್ ಅಂತ ಕೂಡ ಹೇಳ್ಬೋದು. ದೇ ವಿಲ್ ಎನ್ಶೋರ್ಸ್ ದ ಫಾರಿನ್ ಟ್ರೇಡ್ ಅಂದರೆ ಸರಿಯಾದ ರೀತಿಯಲ್ಲಿ ಫೇರ್ ಆಗಿ ಫಾರಿನ್ ಟ್ರೇಡ್ ನಡೆಯೋ ರೀತಿ.
ನಮ್ಮದು ಇಂಪೋರ್ಟ್ ಆಗಿರ್ಬೋದು, ಎಕ್ಸ್ಪೋರ್ಟ್ ಆಗಿರ್ಬೋದು, ಇನ್ ಅ ಫೇರ್ ಮೀನ್ಸ್ ಆಗಿ ನಡೆಯೋ ರೀತಿಯಲ್ಲಿ ನಮ್ಮ ಕಂಟ್ರಿದ ಫಾರಿನ್ ಎಕ್ಸ್ಚೇಂಜ್ ಅಥವಾ ಫಾರಿನ್ ಟ್ರೇಡ್ ಗ್ರೋತ್ನ ಡೆವಲಪ್ ಮಾಡುವಂಥ ಏಜೆನ್ಸಿಗಳು ಅಂತಲೇ ಕರಿಬೋದು. So Export-Import Bank is government or semi-government agencies that ensures the safety and growth of a country in foreign trade. Next, ಈ ಒಂದು ಎಕ್ಸಿಮ್ ಬ್ಯಾಂಕ್ ಆಬ್ಜೆಕ್ಟಿವ್ಸ್ಗಳನ್ನ ನೋಡೋಣ. To ensure an integrated and coordinate approach in solving the elite problems encountered by exporters in India. ಇಂಡಿಯಾದಲ್ಲಿ ಎಕ್ಸ್ಪೋರ್ಟ್ ಮಾಡೋ ಟೈಮಲ್ಲಿ ಬೇರೆ ಬೇರೆ ರೀತಿ ಫಾರ್ಮ್ಯಾಲಿಟೀಸ್ ಇರ್ತವೆ, ಅವನ್ನೆಲ್ಲ ಸಾಲ್ವ್ ಮಾಡಿ ಸೊ ದೇ ವಿಲ್ ಕೋಆಪ್ರೇಟ್ ದ ಎಕ್ಸ್ಪೋರ್ಟರ್ಸ್. ಅವ್ರಿಗೆ ಯಾವುದೇ ರೀತಿ ಸಮಸ್ಯೆ ಇಲ್ದಂಗೆ ಎಕ್ಸ್ಪೋರ್ಟ್ ಟ್ರೇಡ್ ಸರಿಯಾಗಿ ನಡೆಯೋ ರೀತಿ ಅವು ಅವ್ರಿಗೆ ಸಪೋರ್ಟ್ ಮಾಡ್ತವೆ. ನೆಕ್ಸ್ಟ್, ಟು ಪೇ ಸ್ಪೆಸಿಫಿಕ್ ಅಟೆನ್ಷನ್ ಟು ದ ಎಕ್ಸ್ಪೋರ್ಟ್ಸ್ ಆಫ್ ಕ್ಯಾಪಿಟಲ್ ಗೂಡ್ಸ್. They will also pay specific attention to the exports of capital goods. Next, export projections. ಯಾವ ರೀತಿ ಟ್ರೇಡ್ ಏನು ಅಂದರೆ they will have to give detailed information. ಎಕ್ಸ್ಪೋರ್ಟ್ ಪ್ರೊಜೆಕ್ಷನ್ಸ್ ಯಾವ ರೀತಿ, ಯಾವ ಪ್ರಾಡಕ್ಟು, ಯಾವ ಕಂಟ್ರಿಗೆ, ಹಾಗೆ ಎಷ್ಟು ಅಮೌಂಟ್ ಆ್ಯಂಡ್ ಫಾರಿನ್ ಎಕ್ಸ್ಚೇಂಜ್ ಯಾವ ರೀತಿ ಎಷ್ಟು, ಇದೆಲ್ಲ ಕೂಡ they have to show a detailed projections about the export. ಇನ್ನೊಂದು ಫಂಕ್ಷನ್ ಏನಪ್ಪ ಅಂದರೆ ಆಬ್ಜೆಕ್ಟಿವ್ ಅಂದರೆ ಟು ಫೆಸಿಲಿಟೇಟ್ ಆ್ಯಂಡ್ ಎಂಕರೇಜ್ ಜಾಯಿಂಟ್ ವೆಂಚರ್ಸ್ ಆ್ಯಂಡ್ ಎಕ್ಸ್ಪೋರ್ಟ್ ಆಫ್ ಟೆಕ್ನಿಕಲ್ ಸರ್ವಿಸಸ್ ಆ್ಯಂಡ್ ಇಂಟರ್ನ್ಯಾಷನಲ್ ಆ್ಯಂಡ್ ಮರ್ಚೆಂಟ್ ಬ್ಯಾಂಕಿಂಗ್. ಈವನ್ ಟೆಕ್ನಿಕಲ್ ಅಸಿಸ್ಟ್ ಕೂಡ ಇಟ್ ವಿಲ್ ಪ್ರೊವೈಡ್. ಎಕ್ಸ್ಪೋರ್ಟಿಂಗ್ ಟೆಕ್ನಿಕಲ್ ಅಸಿಸ್ಟ್ಮೆಂಟ್ ಮೀನ್ಸ್ ಟ್ಯಾಲೆಂಟೆಡ್ ಪೀಪಲ್ ಅಥವಾ ಏನಾದರೂ ಮೆಷಿನರೀಸ್ದು ಇವನ್ನು ಕೂಡ ಏನಾದರೂ ಇನ್ಫಾರ್ಮೇಷನ್ನ ಎಕ್ಸ್ಪೋರ್ಟ್ ಮಾಡಬೇಕಂದ್ರೆ ದೇ ವಿಲ್ ಡೂ ಇಟ್ ರಿಲೇಟಿಂಗ್ ಟು ದಟ್ ಬಿಸ್ನೆಸ್, ವಾಟ್ ಎವರ್ ಇಟ್ ಈಸ್ ರಿಲೇಟೆಡ್ ಟು ದ ಇಂಡಸ್ಟ್ರಿ. Next, to tap domestic and foreign markets for resources for undertaking development and financial activities in the export sector. Even domestic ಟ್ರೇಡಲ್ಲಿ ಕೂಡ ಫಾರಿನ್ ಟ್ರೇಡಲ್ಲಿ ಕೂಡ ರಿಸೋರ್ಸಸ್ಗಳೇನಾದರೂ ಇದ್ದರೆ ಎಕ್ಸ್ಪೋರ್ಟ್ ಮಾಡೋದಕ್ಕೆ they will give the guarantee to and ಫೈನಾನ್ಸ್ ಮಾಡೋದಕ್ಕೆ ಆ್ಯಸ್ ವೆಲ್ ಆ್ಯಸ್ ಅವನ್ನ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಕೂಡ ಆ್ಯಕ್ಟಿವಿಟೀಸ್ ಇನ್ ದ ಎಕ್ಸ್ಪೋರ್ಟ್ ಸೆಕ್ಟರ್. ನೆಕ್ಸ್ಟ್, to extend buyers credit and liveness of credit. Next, for providing financial assistance to exporters and for functioning as the principal financial institution, for coordinating as the principal financial institutions engaged in financing export and import of goods and services with a view to promote the country international trade. ಇದರ ಈ ಎಕ್ಸ್ಪೋರ್ಟ್ ಇಂಪೋರ್ಟ್ ಬ್ಯಾಂಕ್ ಮೇನ್ ಉದ್ದೇಶನೇ ಫಾರಿನ್ ಟ್ರೇಡ್ ಅಥವಾ ಇಂಟರ್ನ್ಯಾಷನಲ್ ಟ್ರೇಡ್ನ ಪ್ರೊವೈಡ್ ಮಾಡೋ ಅಂಥದ್ದು. ಸೊ ಇಟ್ ಪ್ರೊವೈಡಿಂಗ್ ಫೈನಾನ್ಷಿಯಲ್ ಅಸಿಸ್ಟೆಂಟ್ ಟು ಎಕ್ಸ್ಪೋರ್ಟರ್ಸ್. ಯಾರಾದರೆ ಎಕ್ಸ್ಪೋರ್ಟ್ ಮಾಡೋಕ್ಕೆ ಹೊರಟಿದ್ದಾರೆ, ದೇ ಆಲ್ಸೋ ಇನ್ವಾಲ್ವ್ ಲಾಟ್ ಆಫ್ ಫಾರ್ಮ್ಯಾಲಿಟೀಸ್, ಅದೆಲ್ಲ ಕೂಡ ಅಸಿಸ್ಟ್, ಪೇಪರ್ ವರ್ಕ್ ಆಗಿರ್ಬೋದು, ಅದಕ್ಕೆ ಸಪೋರ್ಟ್ ಮಾಡ್ತೇವೆ, ಫೈನಾನ್ಷಿಯಲ್ ಅಸಿಸ್ಟ್ನ ಸಪೋರ್ಟ್ ಮಾಡ್ತೇವೆ. And for functioning as a principal financial institutions, for coordinating the principal financial institutions engaged in financing export and import of goods and services with a view to promote, ಏನಕ್ಕೋಸ್ಕರ ಅಂದರೆ to promote the country's international trade. ಆಮೇಲೆ ಈ ಎಕ್ಸಿಮ್ ಬ್ಯಾಂಕ್ ಪ್ರೊವೈಡ್ಸ್ ಟರ್ಮ್ ಲೋನ್ ಫಾರ್ ಫೈನಾನ್ಸಿಂಗ್ ಸಾಫ್ಟ್ ಎಕ್ಸ್ಪೆಂಡಿಚರ್ ಸಚ್ ಆಸ್ ಮಾರ್ಕೆಟಿಂಗ್, ಪ್ರಾಡಕ್ಟ್ ಡೆವಲಪ್ಮೆಂಟ್, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್, ಫೈನಾನ್ಸಿಂಗ್. ಈ ಎಕ್ಸಿಮ್ ಬ್ಯಾಂಕು ಲೋನ್ ಫಾರ್ ಫೈನಾನ್ಸಿಂಗ್ ಸಾಫ್ಟ್ ಎಕ್ಸ್ಪೆಂಡಿಚರ್ ಸಚ್ ಆಸ್ ಮಾರ್ಕೆಟಿಂಗ್, ಪ್ರಾಡಕ್ಟ್ ಡೆವಲಪ್ಮೆಂಟ್, ರಿಸರ್ಚ್ ಆ್ಯಂಡ್ ಡಿಸೈನ್, ಫೈನಾನ್ಸಿಂಗ್. ನೆಕ್ಸ್ಟ್ ಒನ್, ಈವನ್ ರಿಸರ್ಚು ಡಿಸೈನ್ ಕೂಡ ಮಾಡ್ತವೆ. ಲಾಟ್ ಆಫ್ ರಿಸರ್ಚ್ ಹ್ಯಾಸ್ ಟು ಬಿ ಕಂಡಕ್ಟೆಡ್ ಬಿಫೋರ್ ಡೂಯಿಂಗ್ ದ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್. ಸೊ ಹಾಗಾಗಿ ಇದು ಮಾರ್ಕೆಟ್ ಸರ್ವೆ ಕೂಡ ಮಾಡುತ್ತೆ, ಪ್ರಾಡಕ್ಟ್ ಡೆವಲಪ್ಮೆಂಟ್ಲಿ ಕೂಡ ಇದು ಅಸಿಸ್ಟ್ ಮಾಡುತ್ತೆ. ಸ್ಮಾಲ್ ಆ್ಯಂಡ್ ಮೀಡಿಯಮ್ ಎಂಟರ್ಪ್ರೈಸಸ್, ದ ಗ್ರೂಪ್ ಹ್ಯಾಂಡಲ್ಸ್ ಕ್ರೆಡಿಟ್ ಪ್ರಪೋಸಲ್ ಫ್ರಮ್ ಸ್ಮಾಲ್ ಸ್ಕೇಲ್ from SMEs under various lending programmers of the bank. Next, Project Finance Group handles the entire range of exports credit services such as supplies credit.
ಅದೇ ರೀತಿ ರೀಶಿಪ್ಮೆಂಟ್ ಅಗೇರ್ ಬಿಸ್ನೆಸ್ ಗ್ರೂಪ್ ಟು ಟು ಸ್ಪೀಹರ್ಡ್ to spread the invitation to promote and support agri-export, especially agri-business, agricultural product na export ಮಾಡೋದ್ರಲ್ಲಿ it will show the more interest. The group of projects and export of transactions in the agricultural sector for financing. Next, a corporate banking group which handles credit proposal from small and medium enterprises under various lending programs of the investment by Indian companies. The bank facilitates two-way technology transfer by financing import of technology into India and investment abroad by Indian companies for setting up joint ventures, subsidiaries or undertaking overseas acquisition. ಅದೇ ರೀತಿ ಈ ಎಕ್ಸಿಮ್ ಬ್ಯಾಂಕ್ ಎಕ್ಸಿಮ್ ಬ್ಯಾಂಕ್ ಫೆಸಿಲಿಟೇಟ್ಸ್ ಟೂ-ವೇ ಟೆಕ್ನಾಲಜಿ ಟ್ರಾನ್ಸ್ಫರ್. ಅಂದರೆ ಟೂ-ವೇ ಟೆಕ್ನಾಲಜಿ ಅಂದರೆ ಬೈ ಫೈನಾನ್ಸಿಂಗ್ ಇಂಪೋರ್ಟ್ ಆಫ್ ಟೆಕ್ನಾಲಜಿ ಇನ್ ಟು ಇಂಡಿಯಾ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಅಬ್ರಾಡ್ ಬೈ ಇಂಡಿಯನ್ ಕಂಪನೀಸ್. ಈವನ್ ಇಂಡಿಯನ್ ಕಂಪನೀಸ್ ಕೂಡ ಅಬ್ರಾಡಲ್ಲಿ ಫಾರಿನ್ ಕಂಪನಿ ಜೊತೆ ಟೈಅಪ್ ಆಗಿ ಇನ್ವೆಸ್ಟ್ ಮಾಡಿ ಅಲ್ಲಿ ಕೂಡ ಜಾಯಿಂಟ್ ವೆಂಚರ್ಗೆ ಎಂಕರೇಜ್ ಮಾಡೋಕ್ಕೆ ಇದು ಫೈನಾನ್ಸ್ ಮಾಡುತ್ತೆ. ಸಬ್ಸಿಡರೀಸ್ ಆರ್ ಅಂಡರ್ಟೇಕಿಂಗ್ ಓವರ್ಸೀಸ್ ಎಕ್ವಿಸಿಷನ್ಸ್. ನಾವು ವಿಲ್ ಸಿ ಆಲ್ ದ ಆಬ್ಜೆಕ್ಟಿವ್ಸ್ ವಿ ಹ್ಯಾವ್ ಸೀನ್. ಈ ಒಂದು ಎಕ್ಸಿಮ್ ಬ್ಯಾಂಕ್ಗಳ ಉದ್ದೇಶಗಳು ಮತ್ತು ಇದರ ಫಂಕ್ಷನ್ಸ್ ಏನಿದೆ, ಈ ಬ್ಯಾಂಕ್ ಯಾವ ರೀತಿ ಫಂಕ್ಷನ್ಸ್ನ ಕಾರ್ಯಗಳನ್ನ ನಿರ್ವಹಿಸುತ್ತೆ ಅಂದರೆ, ಎಕ್ಸಿಮ್ ಬ್ಯಾಂಕ್ ಪ್ರೊವೈಡ್ಸ್ ಫೈನಾನ್ಸ್ ಫಾರ್ ದ ಪರ್ಪಸ್ ಆಫ್, ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದಂಗೆ ಇದರ ಮೇನ್ ಉದ್ದೇಶ ಬಂದು ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಗೂಡ್ಗೆ ಸಹಾಯ ಮಾಡುತ್ತೆ. ಇಟ್ ಆಲ್ಸೋ ಫೆಸಿಲಿಟೇಟ್ಸ್ ದ ಫಂಡಿಂಗ್ ಆಫ್ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ಸ್ ಫ್ರಮ್ ಕಂಟ್ರೀಸ್ ಅದರ್ ದ್ಯಾನ್ ಇಂಡಿಯಾ. ಬೇರೆ ಕಂಟ್ರಿಗೆ ಎಕ್ಸ್ಪೋರ್ಟ್ ಮಾಡೋದು ಅಥವಾ ಬೇರೆ ಕಂಟ್ರಿಯಿಂದ ನಮ್ಮ ಕಂಟ್ರಿಗೆ ಏನಾದರೂ ಇಂಪೋರ್ಟ್ ಮಾಡೋದು, ಅದೆಲ್ಲದಕ್ಕೆ ಕೂಡ ಇದು ಸಹಾಯ ಮಾಡ್ತಾ ಇರುತ್ತೆ. ನೆಕ್ಸ್ಟು, ಎಕ್ಸಿಮ್ ಬ್ಯಾಂಕ್ ಫೈನಾನ್ಸಸ್ ದ ಇಂಪೋರ್ಟ್ ಆರ್ ಎಕ್ಸ್ಪೋರ್ಟ್ ಆಫ್ ಮೆಷೀನ್ಸ್ ಆ್ಯಂಡ್ ಮೆಷಿನರಿ ಆನ್ ಲೀಸ್ ಆರ್ ಹೈಯರ್ ಪರ್ಚೇಸ್ ಬೇಸಿಸ್ ಆ್ಯಸ್ ವೆಲ್. ಏನಾದರೂ ಒಂದು ಪರ್ಟಿಕ್ಯುಲರ್ ಇಂಡಸ್ಟ್ರಿಗೆ ನಮಗೆ ಮೆಷಿನರಿ ಬೇಕಾಯಿತು ಅಥವಾ ಟೆಕ್ನಿಕಲ್ ಹೆಲ್ಪ್ ಬೇಕಾಯಿತು ಅಥವಾ ಒಂದು ಪರ್ಟಿಕ್ಯುಲರ್ ಮೆಷಿನರೀಸ್ ಬೇಕಾಯಿತು, ಅದನ್ನು ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಅದೇ ರೀತಿ ಬೇರೆ ಕಂಟ್ರೀಸ್ಗೆ ನಮ್ಮ ಕಡೆಯಿಂದ ಏನಾದರೂ ಎಕ್ಸ್ಪೋರ್ಟ್ ಮಾಡಬೇಕು, ಮೆಷಿನರೀಸ್ ಆಗಲಿ ಲೀಸ್ ಬೇಸಿಸ್ ಮೇಲಾಗಲಿ ಹೈಯರ್ ಪರ್ಚೇಸ್ ಬೇಸಿಸ್ ಮೇಲಾಗಲಿ, ಅಲ್ಲಿ ಇಂಡಸ್ಟ್ರೀಸ್ನ ಡೆವಲಪ್ ಮಾಡೋದಕ್ಕೆ ಇದು ಅಸಿಸ್ಟ್ ಮಾಡ್ತಾ ಇರುತ್ತೆ, ಫೈನಾನ್ಸ್ ಅಸಿಸ್ಟ್ ಮಾಡ್ತಾ ಇರುತ್ತೆ. ದಿ ಬ್ಯಾಂಕ್ ಪ್ರೊವೈಡ್ಸ್ ರೀಫೈನಾನ್ಸಿಂಗ್ ಸರ್ವಿಸ್ ಟು ಬ್ಯಾಂಕ್ ಆ್ಯಂಡ್ ಅದರ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ಸ್ ಫಾರ್ ದೇರ್ ಫೈನಾನ್ಸಿಂಗ್ ಆಫ್ ಫಾರಿನ್ ಟ್ರೇಡ್. ಅದೇ ರೀತಿ ಈ ಬ್ಯಾಂಕ್ ಪ್ರೊವೈಡ್ಸ್ ರೀಫೈನಾನ್ಸಿಂಗ್ ಅಂದರೆ ಆಲ್ರೆಡಿ ಫೈನಾನ್ಸ್ ಆಗಿರೋ ಕಂಪನೀಸ್ಗೆ ಮತ್ತೆ ಫೈನಾನ್ಸ್ ಕೂಡ ಮಾಡುತ್ತೆ, ಫೈನಾನ್ಷಿಯಲ್ ಸರ್ವೀಸಸ್ ಟು ಬ್ಯಾಂಕ್ ಮತ್ತು ಅದರ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್. ಈ ಬ್ಯಾಂಕಿಂದ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ಸಿಂದ ಬೇರೆ ಇನ್ಸ್ಟಿಟ್ಯೂಷನ್ಸ್ಗೆ ಕೂಡ ಸರ್ವೀಸಸ್ ಬೇಕಾಗುತ್ತೆ. ಅಂಥ ಟೈಮಲ್ಲಿ ಇಟ್ ಪ್ರೊವೈಡ್ಸ್ ರೀಫೈನಾನ್ಸಿಂಗ್ ಸರ್ವೀಸಸ್ ಟು ಬ್ಯಾಂಕ್ ಆ್ಯಂಡ್ ಅದರ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ಸ್ ಫಾರ್ ದೇಯರ್ ಫೈನಾನ್ಸಿಂಗ್ ಆಫ್ ಫಾರಿನ್ ಟ್ರೇಡ್, ಅವರು ಫಾರಿನ್ ಟ್ರೇಡ್ ಫೈನಾನ್ಸ್ ಮಾಡೋದಕ್ಕೆ. ನೆಕ್ಸ್ಟ್, ಇನ್ನೊಂದು ಫಂಕ್ಷನ್ ಏನಪ್ಪ ಅಂದರೆ, ಇಟ್ ಆಲ್ಸೋ ಅಂಡರ್ಟೇಕ್ಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಅಂಡರ್ರೈಟ್ ಶೇರ್ಸ್ ಆರ್ ಡೆಬಿಂಚರ್ ಆರ್ ಸ್ಟಾಕ್ ಆರ್ ಬಾಂಡ್ಸ್ ಆಫ್ ಕಂಪನೀಸ್ ಎಂಗೇಜ್ಡ್ ಇನ್ ಫಾರಿನ್ ಟ್ರೇಡ್. ಹೇಗೆ ಬೇರೆ ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್ಗಳು, ಇಂಡಸ್ಟ್ರಿ ಡೆವಲಪ್ಮೆಂಟ್ ಬ್ಯಾಂಕ್ಗಳು ಈ ಅಂಡರ್ ರೈಟಿಂಗ್ ಫೆಸಿಲಿಟಿ ಗ್ಯಾರಂಟಿ ಕೊಡ್ತವೆ ಶೇರ್ಸ್ ಆ್ಯಂಡ್ ಡೆಬಿಂಚರ್ ಪರ್ಚೇಸ್ ಮಾಡೋಕ್ಕೆ, ಅದೇ ರೀತಿ ಈ ಎಕ್ಸಿಮ್ ಬ್ಯಾಂಕ್ ಕೂಡ ಅಂಡರ್ ರೈಟಿಂಗ್ ಫೆಸಿಲಿಟೀಸ್ ಅಥವಾ ಗ್ಯಾರಂಟಿ ಕೊಡ್ತವೆ. ಯಾವ ಇಂಡಸ್ಟ್ರೀಸ್ಗೆ ಅಂದರೆ, ಯಾವ ಇಂಡಸ್ಟ್ರೀಸ್ ಫಾರಿನ್ ಟ್ರೇಡಲ್ಲಿ ಎಂಗೇಜ್ ಆಗಿರ್ತವೆ, ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ಸಲ್ಲಿ ಎಂಗೇಜ್ ಆಗಿರ್ತವೆ. ಯಾಕೆಂದರೆ ಈ ಎಕ್ಸಿಮ್ ಬ್ಯಾಂಕ್ ಮೇನ್ ಉದ್ದೇಶನೇ ಫಾರಿನ್ ಟ್ರೇಡ್ನ ಡೆವಲಪ್ ಮಾಡ್ತಕ್ಕಂಥದ್ದು. Apart from financial support, the bank also assists in technical as well as administrative matters, as there are multiplicity of documentation and foreign trade procedure which become sometimes cumbersome for a person. So
ಲಾಟ್ ಆಫ್ ಡಾಕ್ಯುಮೆಂಟೇಷನ್ ಇರುತ್ತೆ ಟೆಕ್ನಿಕಲ್ ಅಡ್ಮಿನಿಸ್ಟ್ರೇಷನಲ್ಲಿ. ಹಾಗೆ ಫಾರಿನ್ ಟ್ರೇಡ್ಗೆ ಡಾಕ್ಯುಮೆಂಟ್ ಪ್ರೊಸೀಜರ್ ತುಂಬ ಹೆವಿ ಇರುತ್ತೆ. ಅವಕ್ಕೆಲ್ಲ ಕೂಡ ಫೈನಾನ್ಷಿಯಲ್ ಸಪೋರ್ಟ್ ಈ ಎಕ್ಸಿಮ್ ಬ್ಯಾಂಕಿಂದ ಪಡ್ಕೋಬೋದು. ನೆಕ್ಸ್ಟ್, ಈ ಎಕ್ಸಿಮ್ ಬ್ಯಾಂಕ್ ಅಂಡರ್ಟೇಕ್ಸ್ ಫಂಕ್ಷನ್ಸ್ ಆಫ್ ಮರ್ಚೆಂಟ್ ಬ್ಯಾಂಕ್ ಫಾರ್ ದ importer or exporter in transaction of foreign trade. Indian businessmen wishing to collaborate with foreign players in the other countries can also avail financial assistance. Even Indian businessmen ಗಳು ಕೂಡ ಫಾರಿನ್ ಕಂಟ್ರೀಸ್ ಅಥವಾ ಫಾರಿನ್ ಕಂಟ್ರಿಯಲ್ಲಿರುವಂಥ ಇಂಡಸ್ಟ್ರೀಸ್ ಜೊತೆ ಕೊಲಾಬ್ರೇಟ್ ಆಗ್ತಾ ಇದ್ದಾರೆ ಅಂದರೆ ಅವ್ರಿಗೂ ಕೂಡ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಸಿಗುತ್ತೆ ಇಲ್ಲಿ. ನೆಕ್ಸ್ಟ್, in order to promote exporters, EXIM Bank also has schemes such as Production Equipment Finance Program, Export Making, and Finance Vendor Development Finance. So idu kuda in order to promote exporters na EXI bank promote ಮಾಡೋದಕ್ಕೆ ಇಟ್ ಆಲ್ಸೋ ಹ್ಯಾಸ್ ಸ್ಕೀಮ್ಸ್, ಬೇರೆ ಬೇರೆ ಸ್ಕೀಮ್ಸ್ಗಳನ್ನ ಕೂಡ ಇದು ಪ್ಲ್ಯಾನ್ ಮಾಡಿರುತ್ತೆ. ಏನಂದರೆ ಪ್ರೊಡಕ್ಷನ್ ಎಕ್ವಿಪ್ಮೆಂಟು, ಫೈನಾನ್ಸ್ ಪ್ರೋಗ್ರಾಮು, ಎಕ್ಸ್ಪೋರ್ಟ್ ಮಾರ್ಕೆಟಿಂಗ್ ಫೈನಾನ್ಸು, ವೆಂಡರ್ ಡೆವಲಪ್ಮೆಂಟ್, ಇದೆಲ್ಲ ಕೂಡ ಪ್ರಮೋಟ್ ಮಾಡ್ತಾ ಇರುತ್ತೆ. ನೆಕ್ಸ್ಟ್, ಶಾರ್ಟ್ ಟರ್ಮ್ ಲೋನ್ಸ್ ಆರ್ ಲೈನ್ನೆಸ್ ಆಫ್ ಕ್ರೆಡಿಟ್ ಆರ್ ಆಲ್ಸೋ ಪ್ರೊವೈಡೆಡ್ ಟು ಫಾರಿನ್ ಬ್ಯಾಂಕ್ಸ್ ಆ್ಯಂಡ್ ಗವರ್ನಮೆಂಟ್ಸ್. Next, EXI Bank can also provide business advisory services and export knowledge to Indian exporters in respect of multi-funded projects in foreign countries. EXI Bank ಏನಿದೆ, it also provides business advisory services and expert knowledge. Indian exportersಗೆ ಒಳ್ಳೆ ನಾಲೆಡ್ಜು ಮತ್ತು ಅಡ್ವೈಸ್ ಕೂಡ ಪ್ರೊವೈಡ್ ಮಾಡುತ್ತೆ. ಬೇರೆ ಬೇರೆ ಅವರು ಬೇರೆ ಬೇರೆ ಫಂಡ್ಗಳನ್ನ ಬೇರೆ ಬೇರೆ ಪ್ರಾಜೆಕ್ಟ್ ಫಾರಿನ್ ಕಂಟ್ರೀಸಲ್ಲಿ ಇನ್ವೆಸ್ಟ್ ಮಾಡಬೇಕಾದ್ರೆ ದಿಸ್ ವಿಲ್ ಹೆಲ್ಪ್ ದೆಮ್. ದಿಸ್ ವಿಲ್ ಪ್ರೊವೈಡ್ ಸರ್ವೀಸಸ್ ಆಫ್ ಅಡ್ವೈಸರಿ ಸರ್ವಿಸ್ ಕೊಡುತ್ತೆ. ಹಾಗೆ ಎಕ್ಸ್ಪರ್ಟ್ ನಾಲೆಡ್ಜ್ ಕೂಡ ಕೊಡುತ್ತೆ ಇಂಡಿಯನ್ ಎಕ್ಸ್ಪೋರ್ಟರ್ಗೆ. ನೆಕ್ಸ್ಟ್ ಫಂಕ್ಷನ್ ಬಂದು finances import and export of goods and services from countries other than India. ಬರೀ ಗೂಡ್ಸ್ಗೆ ಅಲ್ಲ, ಈವನ್ ಸರ್ವೀಸಸ್ಗೆ ಕೂಡ ಫಾರಿನ್ ಸರ್ವೀಸಸ್, ಇಂಡಿಯನ್ ಸರ್ವೀಸಸ್, ಈ ಸರ್ವೀಸ್ ಎಕ್ಸ್ಚೇಂಜ್ ಆಗಬೇಕಾದ್ರೂ ಕೂಡ ಅಂದರೆ ಫಾರಿನರ್ಸ್ ಇಂಡಿಯಾಗೆ ಅಥವಾ ಇಂಡಿಯನ್ ಫಾರಿನರ್ಸ್ ಇಂಡಿಯನ್ಸ್ ಫಾರಿನ್ ಕಂಟ್ರೀಸ್ಗೆ ಹೋದಾಗ ಸರ್ವೀಸ್ ಟು ಪ್ರೊವೈಡ್ ದ ಸರ್ವೀಸ್, ಏನಾದರೂ ಫೈನಾನ್ಷಿಯಲ್ ಸರ್ವೀಸ್ ಆಗಿರ್ಬೋದು, ಬೇರೆ ಯಾವುದಾದ್ರೂ ಸರ್ವೀಸ್ಗೆ ಇದು ಫೈನಾನ್ಸ್ ಮಾಡ್ತಾ ಇರುತ್ತೆ ಎಕ್ಸಿಮ್ ಬ್ಯಾಂಕ್ಸ್. ಫಾರಿನ್ ಕಂಟ್ರೀಸ್, ಇಂಡಿಯಾ ಬಿಟ್ಟು ಬೇರೆ ಕಂಟ್ರಿಯಲ್ಲಿ ಮಾಡುವಂಥ ಆ್ಯಕ್ಟಿವಿಟೀಸ್ಗೆ. ನೆಕ್ಸ್ಟ್, it also finances the import and export of goods and services from countries other than India. Just now we have seen. It finances the import and export of machines and machinery on lease or hire purchase basis ಮೇಲೆ. ಹಾಗೆ it provides refinancing services to banks and other financial institutions for their financing foreign trade. ಆಮೇಲೆ ಇದು ಜಾಯಿಂಟ್ ವೆಂಚರ್ನ ಫಾರಿನ್ ಕಂಟ್ರೀಸಲ್ಲಿ ಇಂಡಿಯನ್ಸ್ ಹೋಗಿ ಇನ್ವೆಸ್ಟ್ ಮಾಡಿ ಅವರೊಟ್ಟಿಗೆ ಬಿಸ್ನೆಸ್ ಮಾಡೋಕ್ಕೋದ್ರೆ ಅವರಿಗೆ ಕೂಡ ಫೈನಾನ್ಷಿಯಲ್ ಅಸಿಸ್ಟೆಂಟ್ ಕೊಟ್ಟು ಪ್ರಮೋಟ್ ಮಾಡುತ್ತೆ. ನೆಕ್ಸ್ಟ್, ಇಟ್ ಅಂಡರ್ಟೇಕ್ಸ್ ದ ಫಂಕ್ಷನ್ಸ್ ಆಫ್ ಎ ಮರ್ಚೆಂಟ್ ಬ್ಯಾಂಕ್ ಫಾರ್ ದೇರ್ ಇಂಪೋರ್ಟರ್ ಆರ್ ಎಕ್ಸ್ಪೋರ್ಟರ್ ಇನ್ ಟ್ರಾನ್ಸಾಕ್ಷನ್ಸ್ ಆಫ್ ಫಾರಿನ್ ಟ್ರೇಡ್. ವಿಲ್ ಆಫರ್ ಶಾರ್ಟ್ ಟರ್ಮ್ ಲೋನ್ಸ್ ಆರ್ ಲೈನ್ಸ್ ಆಫ್ ಕ್ರೆಡಿಟ್ ಟು ಫಾರಿನ್ ಬ್ಯಾಂಕ್ಸ್ ಮತ್ತು ಗವರ್ಮೆಂಟ್ಸ್ಗೂ ಕೂಡ. It also provides business advisory service and expert knowledge to Indian exporters in respect of multi-funded projects in foreign countries. So these all are the important functions and objectives of Exim Bank. ಈ ಎಕ್ಸಿಮ್ ಬ್ಯಾಂಕ್ ಮೇನ್ಲಿ ನೀವು ಗುರುತಿಟ್ಕೋಬೇಕಾಗಿರೋದು ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ಗೆ, ಫಾರಿನ್ ಕಂಟ್ರೀಸ್ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡುವವ್ರಿಗೆ ಅಥವಾ ಟ್ರೇಡ್ ಮಾಡೋರಿಗೆ ಇದು ಸಹಾಯ ಮಾಡ್ತಾ ಇರುತ್ತೆ. ನೆಕ್ಸ್ಟ್, ಈ ಒಂದು ಆಬ್ಜೆಕ್ಟಿವ್ಸ್ ಆಫ್ ಎಕ್ಸಿಮ್ ಬ್ಯಾಂಕ್ ಕೂಡ ಅಷ್ಟೇ, ಇಟ್ ವಿಲ್ ಗಿವ್ ಸ್ಪೆಸಿಫಿಕ್ ಅಟೆನ್ಷನ್ ಓನ್ಲಿ ಟು ದ ಎಕ್ಸ್ಪೋರ್ಟರ್ಸ್ ಆಫ್ ಕ್ಯಾಪಿಟಲ್ ಗೂಡ್ಸ್ನ ಎಕ್ಸ್ಪೋರ್ಟರ್ಸ್ಗೆ ಇಂಪಾರ್ಟೆಂಟ್ ಕೊಡುತ್ತೆ, ಹಾಗೆ ಎಕ್ಸ್ಪೋರ್ಟ್ ಪ್ರೊಜೆಕ್ಷನ್ಸ್ನ. ಸೊ ಈ ಎಕ್ಸಿಮ್ ಬ್ಯಾಂಕು ಸ್ಟಾರ್ಟ್ ಆಗಿದ್ದು 1982 ವಿಲ್ ಡೂ ಕ್ವಿಕ್ ರಿಕ್ಯಾಪ್. ಜಾನಲ್ಲಿ ಸ್ಟಾರ್ಟ್ ಆಗಿದ್ದು ಆ್ಯಂಡ್ ಮಾರ್ಚಲ್ಲಿ ಇಟ್ ಕೇಮ್. ಸೊ ದಟ್ಸ್ ಆಲ್. ದೀಸ್ ಆಲ್ ಆರ್ ದ ಟಾಪಿಕ್ಸ್ ವಿಚ್ ಆರ್ ಕವರ್ಡ್ ಅಂಡರ್ ಎಕ್ಸಿಮ್ ಬ್ಯಾಂಕ್. ಇದರಲ್ಲಿ ನಾವು ಆಬ್ಜೆಕ್ಟಿವ್ಸ್ ನೋಡಿದ್ದೀವಿ, ಫಂಕ್ಷನ್ ನೋಡಿದ್ದೀವಿ,
So I want all the students to go through once again about all the objectives and functions of this Exim Bank. ಥ್ಯಾಂಕ್ ಯು ಸೋ ಮಚ್. ಹಾಗೆ ಸ್ಟಡಿ ಮೆಟೀರಿಯಲು ಮಲ್ಟಿಪಲ್ ಚಾಯ್ಸ್ ಕೂಡ ಇರ್ತವೆ. ಸೊ ಐ ವಾಂಟ್ ಆಲ್ ದ ಸ್ಟೂಡೆಂಟ್ಸ್ ಟು ಗೋ ಥ್ರೂ ದಿಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪೇಷನ್ಸ್ ಆ್ಯಂಡ್ ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು.